ವಿಜೇಂದ್ರಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಇನ್ನೆಷ್ಟು ದಿನ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಸಚಿವ ಎಂಬಿ ಪಾಟೀಲ್. ಹಾಗಾದ್ರೆ ಈಗಾಗಲೇ ಕುರ್ಚಿ ಕಿತ್ತಾಟ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ, ಹಾಗಾದ್ರೆ ಬಿಜೆಪಿಯಲ್ಲೂ ಸಹಿತ ವಿಜೇಂದ್ರಗೆ ರಾಜ್ಯಾಧ್ಯಕ್ಷ ಹುದ್ದೆ ಇನ್ನೆಷ್ಟು ದಿನ ಇರುತ್ತೆ ಅನ್ನುವಂಥದ್ದು ಸ್ಫೋಟಕ ಭವಿಷ್ಯ ನುಡಿದ್ರು ಸಚಿವ ಎಂಬಿ ಪಾಟೀಲ್. ಉಪಸಮರ ಬಳಿಕ ವಿಜೇಂದ್ರ ಸ್ಥಾನಕ್ಕೆ ಬರಲಿದೆ ಚ್ಯುತಿ. ಬಿವೈ ವಿಜೇಂದ್ರ ಒಬ್ಬ ಸಮರ್ಥ ಲೀಡರ್ ಅಲ್ಲವೇ ಅಲ್ಲ. ವಿಜೇಂದ್ರ ಸಮರ್ಥರಿದ್ರೆ ಉಚ್ಚಾಟಿತನ ಬೆಂಬಲ ಪಡಿತಾ ಇರಲಿಲ್ಲ. ಉಪಸಮರಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವಶ್ಯಕತೆ ಏನಿತ್ತು? ಉಪಚುನಾವಣೆ ಬಳಿಕ ವಿಜೇಂದ್ರರನ್ನ ಕಿಕ್ಔಟ್ ಮಾಡಲಿದೆ ಬಿಜೆಪಿ. ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವ ಎಂಬಿ ಪಾಟೀಲ್. ಬಿವೈ ವಿಜೇಂದ್ರ ಅಂದ್ರೆ ಕಲೆಕ್ಷನ್ ಮತ್ತು ಡಿಸ್ಟ್ರಿಬ್ಯೂಷನ್. ಯಡಿಯೂರಪ್ಪನವರ ಸಹಿ ಫೋರ್ಜರಿ ಮಾಡುವ ವಿಜೇಂದ್ರ. ಯತ್ನಾಳ್ ಆರೋಪ ನೆನಪಿಸಿ ಎಂಬಿ ಪಾಟೀಲ್ ವ್ಯಂಗ್ಯವನ್ನ ಮಾಡಿದ್ರು. ವಿಜೇಂದ್ರಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಇನ್ನೆಷ್ಟು ದಿನ ಇರುತ್ತೆ? ಉಪಸಮರ ಮುಗೀತು, ಬೈ ಎಲೆಕ್ಷನ್ ಮುಗೀತು ಅಂತ ಅಂದಮೇಲೆ ರಾಜ್ಯಾಧ್ಯಕ್ಷರು ಬದಲಾಗ್ತಾರೆ ಬಿಜೆಪಿಯಲ್ಲಿ ಅಂತ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಎಂಬಿ ಪಾಟೀಲ್. ವಿಜೇಂದ್ರ ಸಮರ್ಥರಿದ್ರೆ ಉಚ್ಚಾಟಿತ ಅಭ್ಯರ್ಥಿಯನ್ನ ಕರೆಸಿ ಯಾಕೆ ಅಲ್ಲಿ ಎಲೆಕ್ಷನ್ಗೆ ಮುಂದಾಗ್ತಾ ಇದ್ರು? ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕರೆಸಿ ಯಾಕೆ ಪ್ರಚಾರ ಮಾಡ್ತಾ ಇದ್ರು? ಹಾಗಾದ್ರೆ ಅವ್ರು ಸಮರ್ಥರಿಲ್ವಾ? ಅವರಿಗೆ ಜನ ಬೆಂಬಲ ಇಲ್ವಾ? ಜನಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಅವರಿಗೆ ಆಗಲ್ವಾ? ಹಾಗಾದ್ರೆ ಮತದಾರರನ್ನ ಸೆಳೆಯೋದಕ್ಕೆ ಅವರಿಗೆ ಅಷ್ಟೊಂದು ಸಮರ್ಥರಾಗಿಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಎಂಬಿ ಪಾಟೀಲ್ ಮಾಡ್ತಾ ಇರುವಂತಹ ಆರೋಪ ವಿಜೇಂದ್ರ ಮೇಲೆ. ಇನ್ನು ಅದೇ ರೀತಿಯಾಗಿ ಯತ್ನಾಳ್ ಮತ್ತು ವಿಜೇಂದ್ರ ಯಡಿಯೂರಪ್ಪ ಅವರ ಮಧ್ಯೆ ನಡೆದಂಥ ವಾಕ್ ಸಮರದಲ್ಲಿ ಯತ್ನಾಳ್ ಮಾತನಾಡಿದಂಥ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಂಡು ವ್ಯಂಗ್ಯ ಮಾಡಿದ್ದಾರೆ. ಯಡಿಯೂರಪ್ಪ ಅವರ ಸಹಿಯನ್ನ ಫೋರ್ಜರಿ ಮಾಡ್ತಾರೆ ವಿಜೇಂದ್ರ. ಸಮರ್ಥರಿಲ್ಲ ಆಡಳಿತವನ್ನ ನಡೆಸೋದಕ್ಕೆ ಬಿಜೆಪಿ, ಹಾಗಾಗಿನೇ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಬೈ ಎಲೆಕ್ಷನ್ ಮುಗೀತು ಅಂತ ಅಂದಮೇಲೆ ಆಗ ಒಂದು ನಿರ್ಣಯವನ್ನ ತೆಗೆದುಕೊಂಡು ರಾಜ್ಯಾಧ್ಯಕ್ಷರನ್ನ ಬದಲಾಯಿಸ್ತಾರೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಂಬಿ ಪಾಟೀಲ್. ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ನಡೀತಾ ಇರುವಂತ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ ಹಾಸಿ ಹೊತ್ಕೊಳ್ಳುವಷ್ಟು ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತದ್ದು ಸಮಸ್ಯೆಗಳು ಈಗ ಈ ಪವರ್ ಶೇರಿಂಗ್ ವಿಚಾರದಲ್ಲಿ. ಬಟ್ ಎಂಬಿ ಪಾಟೀಲ್ ಬಿಜೆಪಿ ಮಾತಾಡ್ತಾ ಇದ್ದಾರೆ. ಓಕೆ, ಪಕ್ಷಗಳು ಪರ ವಿರೋಧ ಮಾತನಾಡುವಂಥದ್ದು ಇದ್ದೇ ಇರುತ್ತೆ. ಅದರಲ್ಲಿ ಎಂಬಿ ಪಾಟೀಲ್ ಇದೀಗ ವಿಜೇಂದ್ರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ರಾಜ್ಯಾಧ್ಯಕ್ಷ ಸ್ಥಾನ ಬದಲಾಗುತ್ತೆ ಅನ್ನುವಂಥ ಹೇಳಿಕೆ. ಒಂದು ಕಡೆ ನೋಡಿ, ಈಗಾಗಲೇ ಬಾಗಲಕೋಟೆ ಎಲೆಕ್ಷನ್ ಅಲ್ಲಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕರೆಸಿ ಪ್ರಚಾರಕ್ಕೆ ಮುಂದಾಗುತ್ತೆ ಬಿಜೆಪಿ. ಇದೇ ಬಿಜೆಪಿ, ಇದೇ ಹೈಕಮಾಂಡ್, ಇದೇ ಯಡಿಯೂರಪ್ಪ ಅವರು, ಇದೇ ವಿಜೇಂದ್ರ ಅವರು ಈ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕುರಿತು ಮಾತನಾಡಿದಂಥ ಹೇಳಿಕೆಗಳು, ಕೊಟ್ಟಂಥ ಸ್ಟೇಟ್ಮೆಂಟ್ಗಳು, ಈಗ ಅವರ ಬದಲಾದಂಥ ಅವರ ಮನಸ್ಥಿತಿ, ಮೈಂಡ್ಸೆಟ್ಟು, ಅಂದರೆ ರಾಜಕೀಯವಾಗಿ ಎಲ್ಲವೂ ಸಹಿತ ಸಾಧ್ಯ ಅನ್ನುವಂಥದ್ದು ಇಲ್ಲಿ ಇರುವಂಥದ್ದು. ಅದು ಕಹಿ ಸತ್ಯ. ಅದು ರಾಜಕೀಯವಾಗಿ ಯಾವಾಗ ಯಾವ ಮನುಷ್ಯ ಸಹಿತ ಹೆಂಗೆ ಬೇಕಾದರೂ ಬದಲಾಗ್ತಾನೆ ಅನ್ನುವಂಥದ್ದು. ಬಟ್ ಇವರೇ ಈ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಬಗ್ಗೆ ಮಾತನಾಡಿದ್ದು, ಹದ್ದು ಮೀರಿ ನಡೀತಾರೆ, ಪಕ್ಷಕ್ಕೆ ಮರ್ಯಾದೆ ಕೊಡೋದಿಲ್ಲ, ಪಕ್ಷದ ರೂಲ್ಸ್ಗಳನ್ನು ಫಾಲೋ ಮಾಡೋದಿಲ್ಲ, ಕರ್ತವ್ಯ ನಿಷ್ಠೆ ಅನ್ನೋದಿಲ್ಲ, ಹೇಗೆ ಬೇಕಾಗಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಈ ರೀತಿಯಾಗಿ ಇವರೇ ಆರೋಪವನ್ನು ಯತ್ನಾಳ್ ಅವ್ರ ಮೇಲೆ ಮಾಡಿರ್ತಾರೆ. ಬಟ್ ಈಗ ಬಾಗಲಕೋಟೆ ಎಲೆಕ್ಷನ್ನಲ್ಲಿ ಪ್ರಚಾರಕ್ಕೆ ಅಂತ ಯತ್ನಾಳ್ ಅವರನ್ನೇ ಕರೆಸ್ತಾರೆ. ವಿಜೇಂದ್ರ ಅವರು ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿಲ್ಲ, ಪರ್ಮಿಷನನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅವರು ಸಹಿತ ಪರ್ಮಿಷನನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಸಹಿತ ಇದಕ್ಕೆ ಯಾವುದೇ ರೀತಿಯಾದಂಥ ವಿರೋಧವನ್ನ ವ್ಯಕ್ತಪಡಿಸ್ತಿಲ್ಲ. ಯತ್ನಾಳ್ ಅವರು ಪ್ರಚಾರಕ್ಕೆ ಬರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಬಿಜೆಪಿಯಲ್ಲಿರುವಂಥ ಶಾಸಕರು ಹೇಳಿಕೆಗಳನ್ನು ಕೊಡ್ತಾರೆ, ಕಾರ್ಯಕರ್ತರು ಹೇಳಿಕೆಗಳನ್ನು ಕೊಡ್ತಾರೆ. ಈಗ ಅದನ್ನೇ ಮುನ್ನೆಲೆಗೆ ಇಟ್ಕೊಂಡು ಎಂಬಿ ಪಾಟೀಲ್ ಮಾತನಾಡ್ತಾ ಇರುವಂಥದ್ದು. ಇವರು ಸಮರ್ಥರಾಗಿದ್ರೆ ಯತ್ನಾಳ್ ಅವರನ್ನ ಯಾಕೆ ಕರೆಸ್ತಾ ಇದ್ರು, ಉಚ್ಚಾಟಿತ ಶಾಸಕರನ್ನ ಕರೆಸಿ ಯಾಕೆ ಇವರು ಪ್ರಚಾರ ಮಾಡ್ತಾ ಇದ್ರು ಅನ್ನುವಂಥ ನಿಟ್ಟಿನಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ.